ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಧೂಮಪಾನಿಗಳಿಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದು ಇದೆ. ಮೇ 1ರಿಂದ ಸಿಗರೆಟ್ ದರದಲ್ಲಿ ಭಾರಿ ಹೆಚ್ಚಳ ಆಗಲಿದೆ. ಸೊ ಹಾಗಿದ್ರೆ ಎಷ್ಟು ದರ ಹೆಚ್ಚಳವಾಗಲಿದೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಫೆಬ್ರವರಿ 1ರಿಂದಲೇ ಸಿಗರೆಟ್ ಬೆಲೆಗಳು ಭಾರಿ ಏರಿಕೆಯಾಗಿದ್ವು. ಈಗ ಕೇವಲ 7 ತಿಂಗಳ ಅಂತರದಲ್ಲಿ ಬೆಲೆಗಳು ಮತ್ತೊಮ್ಮೆ ಏರಿಕೆಯಾಗಲಿವೆ ಎಂಬ ಸುದ್ದಿ ಹೊರಬಿದ್ದಿದೆ. ಕೇಂದ್ರ ಸರ್ಕಾರವು ಅಬಕಾರಿ ಸುಂಕವನ್ನು ಹೆಚ್ಚಿಸಿದ ಕಾರಣ ಈಗಾಗಲೇ ಬೆಲೆಗಳು ಏರಿದ್ದವು. ಇದರಿಂದ ಮಾರಾಟದಲ್ಲಿ ಕುಸಿತ ಕಂಡು ಬಂದಿದೆ. ಇನ್ನು ಕೇಂದ್ರ ಸರ್ಕಾರವು ಜಿಎಸ್ಟಿ ಮತ್ತು ಅಬಕಾರಿ ಸುಂಕವನ್ನು ಹೆಚ್ಚಿಸಿದ್ರಿಂದ ಫೆಬ್ರವರಿಯಲ್ಲಿ ಬೆಲೆ ಏರಿಕೆಯಾಗಿತ್ತು. ಇದರಿಂದ ಸಿಗರೆಟ್ ಮಾರಾಟ ಗಣನೀಯವಾಗಿ ಕುಸಿದಿತ್ತು. ಸೊ ಕಂಪನಿಗಳು ಕೂಡ ನಷ್ಟವನ್ನು ಅನುಭವಿಸ್ತಾ ಇವೆ. ಈ ನಷ್ಟವನ್ನು ಸರಿದೂಗಿಸಲು ಕಂಪನಿಗಳು ಮೇ ತಿಂಗಳಿನಿಂದ ಬೆಲೆ ಏರಿಸಲು ನಿರ್ಧರಿಕೆ ಮಾಡಿದೆ. ಹಾಗಿದ್ರೆ ಎಷ್ಟು ಏರಿಕೆ ಆಗಬಹುದು? ಮೇ ತಿಂಗಳಿನಲ್ಲಿ ಸಿಗರೆಟ್ ಬೆಲೆ ಸುಮಾರು 16ರಿಂದ 17% ವರೆಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಈ ವರ್ಷ ಫೆಬ್ರವರಿ 1ರಿಂದ ತಂಬಾಕು ಉತ್ಪನ್ನಗಳ ಮೇಲಿನ ಅಬಕಾರಿ ಸುಂಕವನ್ನು 30ರಿಂದ 40ಕ್ಕೆ ಹೆಚ್ಚಿಸಲಾಗಿದೆ. ಸೊ ಅದೇ ರೀತಿ ಬೆಲೆ ಏರಿಕೆ ಸುದ್ದಿಯಿಂದಾಗಿ ಏಪ್ರಿಲ್ 29ರಂದು ಸಿಗರೆಟ್ ಕಂಪನಿಗಳ ಷೇರುಗಳು ಕೂಡ ಲಾಭ ಗಳಿಸಿವೆ ಅಂತ ಹೇಳಿದೆ. ಇದೀಗ ಐಟಿಸಿ ಷೇರು 4%ನಷ್ಟು ಹೆಚ್ಚು ಮಾಡಲಾಗಿದೆ. ಇನ್ನು ಅದೇ ರೀತಿ ಗ್ರ್ಯಾಂಡ್ ಫೈ ಫಿಲಿಪ್ಸ್ ಇಂಡಿಯಾ 6.5% ಹೆಚ್ಚಳ ಮಾಡಿದೆ. ಸೊ ಹಾಗಾಗಿ ಮೇ 1ರಿಂದಲೇ ಈ ನಿಯಮ ಕೂಡ ಜಾರಿಗೆ ಬರಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.